ನಿನ್ನೆ ಜಂಟಿ ಅಧಿವೇಶನದಲ್ಲಿ ನಮ್ಮ ರಾಜ್ಯದ ಗೌರವಾನ್ವಿತ ರಾಜ್ಯಪಾಲರು ಬಂದು ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಿ ವಾಪಸ್ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಗವರ್ನರ್ ಅವರಿಗೆ ಎರಡೂ ಮನೆಯ ಸದಸ್ಯರು, ಎಲ್ಲರೂ ಅಲ್ಲ, ಕೆಳಮನೆಯಲ್ಲಿ ಇಬ್ಬರು, ಅವ್ರ ಹೆಸರು ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರ ಶಾಸಕ ಮತ್ತು ಇದದು ಊರ ಹೆಸರೇನು ಹೊಸಕೋಟೆ ಶಾಸಕರಾಗಿರ್ತಕ್ಕಂಥ ಶರತ್ ಬಚ್ಚೇಗೌಡ, ಮೇಲ್ಮನೆಯ ಇಬ್ಬರು ಶಾಸಕರು, ಅದರೊಳಗೂ ಹಿರಿಯ ಶಾಸಕರು, ರಾಜ್ಯಸಭಾ ಸದಸ್ಯರಾಗಿದ್ದರು 3 ಸಾರಿ ಮತ್ತು AICC ಜನರಲ್ ಸೆಕ್ರೆಟರಿ ಆಗಿದ್ದರು. ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ MLC ಆಗಿದ್ದಾರೆ BK ಹರಿಪ್ರಸಾದ್ ಅವರು, ಮತ್ತೊಬ್ಬರು S ರವಿ. ಇವರು 4 ಜನ ನಮ್ಮ ರಾಜ್ಯದ ಗವರ್ನರ್ ಅವರಿಗೆ ಅಪಮಾನ ಮಾಡಿದ್ದಾರೆ, ಅಗೌರವ ತೋರಿಸಿದ್ದಾರೆ, ಗವರ್ನರ್ ಅವರಿಗೆ ಧಿಕ್ಕಾರವನ್ನು ಕೂಗಿದ್ದಾರೆ. ಇವರಿಗೆ ಕಾಮನ್ ಸೆನ್ಸ್ ಇಲ್ವಾ, ಸಾಮಾನ್ಯ ಜ್ಞಾನ ಇಲ್ವಾ ಅನ್ನುವಂಥ ಪ್ರಶ್ನೆಯನ್ನು ನಾನು ಕೇಳ್ತೇನೆ. ಯಾಕೆ ಅಂತೇಳಿದ್ರೆ ಮುಖ್ಯಮಂತ್ರಿಗಳು, ಎರಡೂ ಸದನದ ಸ್ಪೀಕರು, ಸಭಾಪತಿ, ಆಮೇಲೆ ಕಾನೂನು ಸಚಿವರು ಎಲ್ಲರೂ ಸೇರಿ ಕರ್ಕೊಂಡು ಬಂದು ಗೌರವ ಕೊಟ್ಟು ಭಾಷಣವನ್ನು ಮಾಡಿಸಿ ಆದಮೇಲೆ ವಾಪಸ್ ತೆರಳ್ತಾ ಇರಬೇಕಾದ್ರೆ ಅದೇ ಗೌರವವನ್ನು ಕೊಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಪ್ರಾಥಮಿಕ ಕರ್ತವ್ಯ. ಆದರೆ ಗವರ್ನರ್ ಅವರಿಗೆ ವಾಪಸ್ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅಪಮಾನ ಮಾಡಿರ್ತಕ್ಕಂಥದ್ದು ಇದು ಘೋರ ಅಪಮಾನ. ಸಂವಿಧಾನಕ್ಕೆ ಮಾಡಿರ್ತಕ್ಕಂಥ ಅಪಮಾನ, ಅಂಬೇಡ್ಕರ್ ಅವರಿಗೆ ಮಾಡಿರ್ತಕ್ಕಂಥ ಅಪಮಾನ. ಈ ಹಿನ್ನೆಲೆಯಲ್ಲಿ ಈ 4 ಜನ ಸದಸ್ಯರನ್ನು ಸಸ್ಪೆಂಡ್ ಮಾಡಬೇಕು, ಅಮಾನತಿನಲ್ಲಿಡಬೇಕು ಅಂಥೇಳಿ ನಾವು ಆಗ್ರಹಪಡಿಸ್ತೇವೆ. ಮೇಲ್ಮನೆಯಲ್ಲಿ ಇವರಿಬ್ಬರು ಸದಸ್ಯರನ್ನು S ರವಿ ಮತ್ತು ಹರಿಪ್ರಸಾದ್ ಇವರಿಬ್ಬರನ್ನು ಸಸ್ಪೆಂಡ್ ಮಾಡಬೇಕು ಅಂತೇಳಿ ನಾವು ಸದನದಲ್ಲಿ ಸಾಕಷ್ಟು ಹೋರಾಟವನ್ನು ಮಾಡಿದ್ದೇವೆ. ಅದಕ್ಕೆ ನೀತಿ ನಿರೂಪಣಾ ಸಮಿತಿಗೆ ಇವರಿಬ್ಬರನ್ನು ಕೂಡ ಸಸ್ಪೆಂಡ್ ಮಾಡ್ತಕ್ಕಂಥ ವಿಷಯವನ್ನು ನೀತಿ ನಿರೂಪಣಾ ಸಮಿತಿಗೆ ವಹಿಸಿದ್ದಾರೆ. ಎರಡನೇ ವಿಷಯ ನಾನು ಇವತ್ತು ಹೇಳ್ತಾ ಇರ್ತಕ್ಕಂಥದ್ದು, ಮತ್ತೊಬ್ಬರು ನಮ್ಮ ರಾಜ್ಯದ ಅಬಕಾರಿ ಸಚಿವರಾಗಿರ್ತಕ್ಕಂಥ RB ತಿಮ್ಮಾಪುರ್ ಅವ್ರ ಬಗ್ಗೆ ಒಂದು ಆಡಿಯೋ ಬಂದಿದೆ. ಏನಿದೆ, ಲಕ್ಷ್ಮೀನಾರಾಯಣ್ ಅಂತಕ್ಕಂಥವರು ಲೋಕಾಯುಕ್ತಕ್ಕೆ ದೂರು ಸಲ್ಲಿಸಿ 25 ಲಕ್ಷ ರೂಪಾಯಿ ಹಣ ತೆಗೆದುಕೊಂಡಿದ್ದಾರೆ ಲಕ್ಷ್ಮೀನಾರಾಯಣ್ ಅವರ ಹತ್ರ. ಜಗದೀಶ್ ನಾಯ್ಕ್ ಅಂತಕ್ಕಂಥ ಒಬ್ಬ ಅಧಿಕಾರಿ ಮತ್ತು ಇನ್ನಿಬ್ಬರು, ಅವರು 3 ಜನರನ್ನು ಈಗ ಬಂಧಿಸಲಾಗಿದೆ. ಯಾಕೆ ಅಂತೇಳಿದರೆ ರೆಡ್ ಹ್ಯಾಂಡ್ ಆಗಿ 25 ಲಕ್ಷ ತೆಗೆದುಕೊಂಡಿದ್ದಾರೆ ಅಂತ ಅವರ ಆಡಿಯೋದಲ್ಲಿದೆ. ಅದಕ್ಕೆ ಒಬ್ಬ ಅಬಕಾರಿ ಇಲಾಖೆ ಅಧಿಕಾರಿನೇ ಮಾತಾಡಿರ್ತಕ್ಕಂಥದ್ದು, ನಾವು ಮಂತ್ರಿಗೂ ಕೂಡ ಹಣವನ್ನು ಕೊಡಬೇಕಾಗತ್ತೆ, 2 DC-ಗಳಿಗೆ ಕೊಡಬೇಕಾಗತ್ತೆ, ಆಮೇಲೆ ಇನ್ನೂ ಬೇರೆ ಬೇರೆ ಅಧಿಕಾರಿಗಳಿಗೆ ಕೊಡಬೇಕಾಗತ್ತೆ, ನಾವು ಹಂಚ್ಕೊಳ್ಬೇಕಾಗತ್ತೆ ಅಂಥೇಳಿ ಇದರೊಳಗಡೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗಾಗಿ ಮಂತ್ರಿ ಅಂತ ಹೇಳಿದರೆ ಯಾರು ಅಂತೇಳಿದರೆ ಅಬಕಾರಿ ಇಲಾಖೆಯಲ್ಲಿ RB ತಿಮ್ಮಾಪುರ್ ಅವರು ನೈತಿಕ ಹೊಣೆ ಹೊತ್ತು ರೆಡ್ ಹ್ಯಾಂಡಲ್ಲಿನೇ 25 ಲಕ್ಷ ತೆಗೆದುಕೊಂಡಿದ್ದಾರೆ. ಅವರೇ ಹೇಳಿದ್ದಾರೆ ಇದರೊಳಗಡೆ ಮಂತ್ರಿಗೂ ಕೂಡ ಕೊಡಬೇಕು ಅಂತೇಳಿ. ಎಷ್ಟು ಹಣ ಅಂತೇಳಿದರೆ 2.5 ಕೋಟಿ ಲಂಚದಲ್ಲಿ ಮೊದಲನೇ ಕಂತು 25 ಲಕ್ಷ ರೂಪಾಯಿ ಕೊಡ್ತಾ ಇರೋಂಥ ಸಂದರ್ಭದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಈ ಥರ 100 ಲೈಸೆನ್ಸ್ಗಳಿಗೆ ಹಣವನ್ನು ತೆಗೆದುಕೊಂಡಿದ್ದಾರೆ, ಸಾವಿರಾರು ಲೈಸೆನ್ಸ್ಗಳು. ಆದ್ದರಿಂದ ಅಬಕಾರಿ ಇಲಾಖೆ ಅಂತಕ್ಕಂಥದ್ದು ಒಂದು ಲೂಟಿಕೋರ ಇಲಾಖೆ ಆಗಿದೆ. ಅಬಕಾರಿ ಸಚಿವ RB ತಿಮ್ಮಾಪುರ್ ಅವರ ನೇತೃತ್ವದಲ್ಲಿ ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ನಾನು ಆಗ್ರಹಪಡಿಸ್ತೇನೆ. ಹೇಗೆ BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನೀವೇ ಹೋರಾಟ ಮಾಡಿದ್ರಿ, ನಮ್ಮ ಮಂತ್ರಿಗಳ ಮೇಲೆ ಅಲಿಗೇಷನ್ ಬಂದಂಥ ಸಂದರ್ಭದಲ್ಲಿ ನೈತಿಕ ಹೊಣೆಯನ್ನು ಹೊತ್ತು ಈಶ್ವರಪ್ಪ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದರು. ಅದೇ ಅವತ್ತು ವಿಪಕ್ಷ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಆಗ್ರಹಪಡಿಸಿದ್ರು ರಾಜೀನಾಮೆಯನ್ನು ಕೊಡಬೇಕು ಅಂತ. ನಾನು ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಕೇಳೋದಕ್ಕೆ ಬಯಸ್ತೇನೆ, ಅದೇ ನೈತಿಕತೆ ನಿಮಗಿದೆಯಾ? ಈಗ ನಿಮ್ಮ ಸಚಿವ ಸಂಪುಟದ ಒಬ್ಬ ಸಹೋದ್ಯೋಗಿ
ಆರ್ ಬಿ ತಿಮ್ಮಾಪುರ್ ಅವರ ರಾಜೀನಾಮೆಯನ್ನು ನೈತಿಕ ಹೊಣೆ ಹೊತ್ತು ನೀವು ತೆಗೆದುಕೊಳ್ತೀರಾ? ಇಲ್ಲ ಪ್ರತಿಪಕ್ಷದಲ್ಲಿದ್ದಾಗ ಮಾತ್ರ ನಾವು ಇದನ್ನು ಆಗ್ರಹ ಪಡಿಸೋದು, ಆಡಳಿತದಲ್ಲಿದ್ದಾಗ ನಾವಿದನ್ನು ಮಾಡಲ್ಲ ಅನ್ನುವಂಥ ಬಂಡತನವನ್ನು ತೋರಿಸ್ತೀರಾ? ಆದ್ದರಿಂದ ಕೂಡಲೇ ಸರ್ಕಾರ ಇವರು 4 ಜನ ಶಾಸಕರನ್ನು ಅಮಾನತ್ನಲ್ಲಿಡಬೇಕು ಮತ್ತು ಆರ್ ಬಿ ತಿಮ್ಮಾಪುರ್ ಅವರು ಇವತ್ತು 4,000 ಕೋಟಿ ತನಕ ಅದರೊಳಗಡೆ ಲೂಟಿ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕೂಡಲೇ ರಾಜೀನಾಮೆಯನ್ನು ತೆಗೆದುಕೊಳ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಆಗ್ರಹ ಪಡಿಸಿದ್ದೀವಿ. ವಿಧಾನ ಪರಿಷತ್ತಲ್ಲಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿಷಯವನ್ನು ಪ್ರಸ್ತಾಪ ಮಾಡಿ ನಾವು ಹೋರಾಟವನ್ನು ಮಾಡಿದ್ದೇವೆ. ಒಂದು ನಿನ್ನೆ ಜಂಟಿ ಅಧಿವೇಶನದಲ್ಲಿ ನಮ್ಮ ರಾಜ್ಯದ ಗೌರವಾನ್ವಿತ ರಾಜ್ಯಪಾಲರು ಬಂದು ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಿ ವಾಪಸ್ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಗವರ್ನರ್ ಅವರಿಗೆ ಎರಡೂ ಮನೆಯ ಸದಸ್ಯರು, ಎಲ್ಲರೂ ಅಲ್ಲ, ಕೆಳ ಮನೆಯಲ್ಲಿ ಇಬ್ಬರು, ಅವ್ರ ಹೆಸರು ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರ ಶಾಸಕ ಮತ್ತು ಇದದು ಊರ ಹೆಸರೇನು ಹೊಸಕೋಟೆ ಶಾಸಕರಾಗಿರ್ತಕ್ಕಂಥ ಶರತ್ ಬಚ್ಚೇಗೌಡ, ಮೇಲ್ಮನೆಯ ಇಬ್ಬರು ಶಾಸಕರು, ಅದರೊಳಗೂ ಹಿರಿಯ ಶಾಸಕರು, ರಾಜ್ಯಸಭಾ ಸದಸ್ಯರಾಗಿದ್ದರು 3 ಸಾರಿ ಮತ್ತು AICC ಜನರಲ್ ಸೆಕ್ರೆಟರಿ ಆಗಿದ್ದರು. ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ MLC ಆಗಿದ್ದಾರೆ BK ಹರಿಪ್ರಸಾದ್ ಅವರು, ಮತ್ತೊಬ್ಬರು S ರವಿ. ಇವರು 4 ಜನ ನಮ್ಮ ರಾಜ್ಯದ ಗವರ್ನರ್ ಅವರಿಗೆ ಅಪಮಾನ ಮಾಡಿದ್ದಾರೆ, ಅಗೌರವ ತೋರಿಸಿದ್ದಾರೆ, ಗವರ್ನರ್ ಅವರಿಗೆ ಧಿಕ್ಕಾರವನ್ನು ಕೂಗಿದ್ದಾರೆ. ಇವರಿಗೆ ಕಾಮನ್ ಸೆನ್ಸ್ ಇಲ್ವಾ, ಸಾಮಾನ್ಯ ಜ್ಞಾನ ಇಲ್ವಾ ಅನ್ನುವಂಥ ಪ್ರಶ್ನೆಯನ್ನು ನಾನು ಕೇಳ್ತೇನೆ. ಯಾಕೆ ಅಂತೇಳಿದ್ರೆ ಮುಖ್ಯಮಂತ್ರಿಗಳು, ಎರಡೂ ಸದನದ ಸ್ಪೀಕರು, ಸಭಾಪತಿ, ಆಮೇಲೆ ಕಾನೂನು ಸಚಿವರು ಎಲ್ಲರೂ ಸೇರಿ ಕರ್ಕೊಂಡು ಬಂದು ಗೌರವ ಕೊಟ್ಟು ಭಾಷಣವನ್ನು ಮಾಡಿಸಿ ಆದಮೇಲೆ ವಾಪಸ್ ತೆರಳ್ತಾ ಇರಬೇಕಾದ್ರೆ ಅದೇ ಗೌರವವನ್ನು ಕೊಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಪ್ರಾಥಮಿಕ ಕರ್ತವ್ಯ. ಆದರೆ ಗವರ್ನರ್ ಅವರಿಗೆ ವಾಪಸ್ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅಪಮಾನ ಮಾಡಿರ್ತಕ್ಕಂಥದ್ದು ಇದು ಘೋರ ಅಪಮಾನ. ಸಂವಿಧಾನಕ್ಕೆ ಮಾಡಿರ್ತಕ್ಕಂಥ ಅಪಮಾನ, ಅಂಬೇಡ್ಕರ್ ಅವರಿಗೆ ಮಾಡಿರ್ತಕ್ಕಂಥ ಅಪಮಾನ. ಈ ಹಿನ್ನೆಲೆಯಲ್ಲಿ ಈ 4 ಜನ ಸದಸ್ಯರನ್ನು ಸಸ್ಪೆಂಡ್ ಮಾಡಬೇಕು, ಅಮಾನತ್ನಲ್ಲಿಡಬೇಕು ಅಂಥೇಳಿ ನಾವು ಆಗ್ರಹ ಪಡಿಸ್ತೇವೆ. ಮೇಲ್ಮನೆಯಲ್ಲಿ ಇವರಿಬ್ಬರು ಸದಸ್ಯರನ್ನು S ರವಿ ಮತ್ತು ಹರಿಪ್ರಸಾದ್ ಇವರಿಬ್ಬರನ್ನು ಸಸ್ಪೆಂಡ್ ಮಾಡಬೇಕು ಅಂತೇಳಿ ನಾವು ಸದನದಲ್ಲಿ ಸಾಕಷ್ಟು ಹೋರಾಟವನ್ನು ಮಾಡಿದ್ದೇವೆ. ಅದಕ್ಕೆ ನೀತಿ ನಿರೂಪಣಾ ಸಮಿತಿಗೆ ಇವರಿಬ್ಬರನ್ನು ಕೂಡ ಸಸ್ಪೆಂಡ್ ಮಾಡ್ತಕ್ಕಂಥ ವಿಷಯವನ್ನು ನೀತಿ ನಿರೂಪಣಾ ಸಮಿತಿಗೆ ವಹಿಸಿದ್ದಾರೆ. ಎರಡನೇ ವಿಷಯ ನಾನು ಇವತ್ತು ಹೇಳ್ತಾ ಇರ್ತಕ್ಕಂಥದ್ದು, ಮತ್ತೊಬ್ಬರು ನಮ್ಮ ರಾಜ್ಯದ ಅಬಕಾರಿ ಸಚಿವರಾಗಿರ್ತಕ್ಕಂಥ ಆರ್ ಬಿ ತಿಮ್ಮಾಪುರ್ ಅವ್ರ ಬಗ್ಗೆ ಒಂದು ಆಡಿಯೋ ಬಂದಿದೆ. ಏನಿದೆ, ಲಕ್ಷ್ಮೀನಾರಾಯಣ್ ಅಂತಕ್ಕಂಥವರು ಲೋಕಾಯುಕ್ತಕ್ಕೆ ದೂರು ಸಲ್ಲಿಸಿ 25 ಲಕ್ಷ ರೂಪಾಯಿ ಹಣ ತೆಗೆದುಕೊಂಡಿದ್ದಾರೆ ಲಕ್ಷ್ಮೀನಾರಾಯಣ್ ಅವರ ಹತ್ರ. ಜಗದೀಶ್ ನಾಯಕ್ ಅಂತಕ್ಕಂಥ ಒಬ್ಬ ಅಧಿಕಾರಿ ಮತ್ತು ಇನ್ನಿಬ್ಬರು, ಅವರು 3 ಜನರನ್ನು ಈಗ ಬಂಧಿಸಲಾಗಿದೆ. ಯಾಕೆ ಅಂತೇಳಿದರೆ ರೆಡ್ ಹ್ಯಾಂಡ್ ಆಗಿ 25 ಲಕ್ಷ ತೆಗೆದುಕೊಂಡಿದ್ದಾರೆ ಅಂತ ಅವರ ಆಡಿಯೋದಲ್ಲಿದೆ. ಅದಕ್ಕೆ ಒಬ್ಬ ಅಬಕಾರಿ ಇಲಾಖೆ ಅಧಿಕಾರಿನೇ ಮಾತಾಡಿರ್ತಕ್ಕಂಥದ್ದು, ನಾವು ಮಂತ್ರಿಗೂ ಕೂಡ ಹಣವನ್ನು ಕೊಡಬೇಕಾಗತ್ತೆ, 2 DC ಗಳಿಗೆ ಕೊಡಬೇಕಾಗತ್ತೆ, ಆಮೇಲೆ ಇನ್ನೂ ಬೇರೆ ಬೇರೆ ಅಧಿಕಾರಿಗಳಿಗೆ ಕೊಡಬೇಕಾಗತ್ತೆ, ನಾವು ಹಂಚ್ಕೊಳ್ಬೇಕಾಗತ್ತೆ ಅಂಥೇಳಿ ಇದರೊಳಗಡೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗಾಗಿ ಮಂತ್ರಿ ಅಂತ ಹೇಳಿದರೆ ಯಾರು ಅಂತೇಳಿದರೆ ಅಬಕಾರಿ ಇಲಾಖೆಯಲ್ಲಿ ಆರ್ ಬಿ ತಿಮ್ಮಾಪುರ್ ಅವರು ನೈತಿಕ ಹೊಣೆ ಹೊತ್ತು ರೆಡ್ ಹ್ಯಾಂಡಲ್ಲಿನೇ 25 ಲಕ್ಷ ತೆಗೆದುಕೊಂಡಿದ್ದಾರೆ. ಅವರೇ ಹೇಳಿದ್ದಾರೆ ಇದರೊಳಗಡೆ ಮಂತ್ರಿಗೂ ಕೂಡ ಕೊಡಬೇಕು ಅಂತೇಳಿ. ಎಷ್ಟು ಹಣ ಅಂತೇಳಿದರೆ 2.5 ಕೋಟಿ ಲಂಚದಲ್ಲಿ ಮೊದಲನೇ ಕಂತು 25 ಲಕ್ಷ ರೂಪಾಯಿ ಕೊಡ್ತಾ ಇರೋಂಥ ಸಂದರ್ಭದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಈ ಥರ 100 ಲೈಸೆನ್ಸ್ಗಳಿಗೆ ಹಣವನ್ನು ತೆಗೆದುಕೊಂಡಿದ್ದಾರೆ, 1000 ಲೈಸೆನ್ಸ್ಗಳು. ಆದ್ದರಿಂದ
ಅಬಕಾರಿ ಇಲಾಖೆ ಅಂತಕ್ಕಂಥದ್ದು ಒಂದು ಲೂಟಿಕೋರ ಇಲಾಖೆ ಆಗಿದೆ. ಅಬಕಾರಿ ಸಚಿವ ಆರ್ ಬಿ ತಿಮ್ಮಾಪುರ್ ಅವರ ನೇತೃತ್ವದಲ್ಲಿ ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ನಾನು ಆಗ್ರಹಪಡಿಸ್ತೇನೆ. ಹೇಗೆ BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನೀವೇ ಹೋರಾಟ ಮಾಡಿದ್ರಿ, ನಮ್ಮ ಮಂತ್ರಿಗಳ ಮೇಲೆ ಅಲಿಗೇಷನ್ ಬಂದಂಥ ಸಂದರ್ಭದಲ್ಲಿ ನೈತಿಕ ಹೊಣೆಯನ್ನು ಹೊತ್ತು ಈಶ್ವರಪ್ಪ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದರು. ಅದೇ ಅವತ್ತು ವಿಪಕ್ಷ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಆಗ್ರಹಪಡಿಸಿದ್ರು ರಾಜೀನಾಮೆಯನ್ನು ಕೊಡಬೇಕು ಅಂತ. ನಾನು ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಕೇಳೋದಕ್ಕೆ ಬಯಸ್ತೇನೆ, ಅದೇ ನೈತಿಕತೆ ನಿಮಗಿದೆಯಾ? ಈಗ ನಿಮ್ಮ ಸಚಿವ ಸಂಪುಟದ ಒಬ್ಬ ಸಹೋದ್ಯೋಗಿ ಆರ್ ಬಿ ತಿಮ್ಮಾಪುರ್ ಅವರ ರಾಜೀನಾಮೆಯನ್ನು ನೈತಿಕ ಹೊಣೆ ಹೊತ್ತು ನೀವು ತೆಗೆದುಕೊಳ್ತೀರಾ? ಇಲ್ಲ ಪ್ರತಿಪಕ್ಷದಲ್ಲಿದ್ದಾಗ ಮಾತ್ರ ನಾವು ಇದನ್ನು ಆಗ್ರಹಪಡಿಸೋದು, ಆಡಳಿತದಲ್ಲಿದ್ದಾಗ ನಾವಿದನ್ನು ಮಾಡಲ್ಲ ಅನ್ನುವಂಥ ಬಂಡತನವನ್ನು ತೋರಿಸ್ತೀರಾ? ಆದ್ದರಿಂದ ಕೂಡಲೇ ಸರ್ಕಾರ ಇವರು 4 ಜನ ಶಾಸಕರನ್ನು ಅಮಾನತಿನಲ್ಲಿಡಬೇಕು ಮತ್ತು ಆರ್ ಬಿ ತಿಮ್ಮಾಪುರ್ ಅವರು ಇವತ್ತು 4,000 ಕೋಟಿ ತನಕ ಅದರೊಳಗಡೆ ಲೂಟಿ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕೂಡಲೇ ರಾಜೀನಾಮೆಯನ್ನು ತೆಗೆದುಕೊಳ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಆಗ್ರಹಪಡಿಸಿದ್ದೀವಿ. ವಿಧಾನ ಪರಿಷತ್ತಲ್ಲಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿಷಯವನ್ನು ಪ್ರಸ್ತಾಪ ಮಾಡಿ ನಾವು ಹೋರಾಟವನ್ನು ಮಾಡಿದ್ದೇವೆ.